ಹಾಯ್ ಫ್ರೆಂಡ್ಸ್, ಡಿಮಾರ್ಟ್ಗೆ ಎಂಟ್ರಿ ಆದ ತಕ್ಷಣ ನಮಗೆ ಸಿಗುವಂಥ ಬ್ರೆಡ್ ಸೆಕ್ಷನ್ನು, ಅದರಲ್ಲೂ ಬ್ರೆಡ್ಡಲ್ಲಿ ಗೋಧಿ ಬ್ರೆಡ್ಡು, ಹಾಗೆ ಹಾಲಿನ ಬ್ರೆಡ್ಡು, ಹಾಗೆ ಸ್ಯಾಂಡ್ವಿಚ್ ಬ್ರೆಡ್ ಕೂಡ ಸಿಗುತ್ತೆ. ಅದೇ ರೀತಿ ನಾನಾ ತರಹದ ಬಿಸ್ಕೆಟ್ಗಳು ಕೂಡ ಸಿಗುತ್ತೆ ಕಡಿಮೆ ದರದಲ್ಲಿ. ಅದಾದ ನಂತರ ನಾನು ಪ್ಲೇಟ್ಸ್ ತೊಗೊಳಕ್ಕೆ ಹೋದೆ, ಪಿಂಗಾಣಿ ಪ್ಲೇಟ್ಸು. ಇದು ಬಾಳೆ ಎಲೆ ಪ್ಲೇಟ್ಸು, ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಗಿತ್ತು. ಓಕೆ, ಇದು ಅಂತ ತೊಗೊಂಡಿದ್ದೀನಿ. ಅದಾದ ನಂತರ ಒಂದೊಂದಾಗಿ ಏನೇನು ಪಿಂಗಾಣಿ ಪ್ಲೇಟ್ಸ್ಗಳು ಯಾವ ಥರ ಇದೆ ಅಂತ ನೋಡ್ಕೊಂಡು ಬರ್ತಾ ಇದ್ದೀನಿ. ಈ ಬೌಲ್ ತುಂಬಾ ಚೆನ್ನಾಗಿದೆ, ಇದಕ್ಕೆ ಒಂದು ಮುಚ್ಚಳ ಕೂಡ ಬಂದಿದೆ. ಇದಕ್ಕೆ 149 ಅಂತ ಅನಿಸುತ್ತೆ. ಅದಾದ ನಂತರ ಒಂದು ವೈಟ್ ಪ್ಲೇಟ್ ತೊಗೊಂಡೆ, ಅದನ್ನು ಕೂಡ ಚೆನ್ನಾಗಿದೆ, 79 ರುಪೀಸ್. ಈ ಬೌಲ್ ತುಂಬ ಇಷ್ಟ ಆಯಿತು. ಓಕೆ, ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಹಾಗೆ ಬೇರೆ ಬೌಲ್ಸ್ಗಳನ್ನ ನೋಡ್ಕೊಂಡು ಬರ್ತಾ ಇದ್ದೀನಿ. ಇವಾಗ 29 ರುಪೀಸ್ ಈ ಬೌಲ್ ಬಂದುಬಿಟ್ಟು. ಇದು ತುಂಬಾ ಅಟ್ರ್ಯಾಕ್ಟಿವ್ ಆಗಿತ್ತು, ಕಲರ್ಫುಲ್. ಒಂದೊಂದು ಬೌಲ್ ಕೂಡ ಅಷ್ಟೊಂದು ಸುಂದರವಾಗಿರುತ್ತೆ. ಓಕೆ, ಎಲ್ಲಿಗೆ ಶಾಪಿಂಗ್ ಆದರೂ ಹೋಗಿ, ಡಿಮಾರ್ಟ್ಗಂತಲ್ಲ ಬೇರೆ ಕಡೆ ಶಾಪಿಂಗ್ ಹೋದರೂ ಸಹ ಒಂದು ಲೀಸ್ಟ್ ಹಾಕ್ಕೊಂಡೋಗಿ. ಯಾಕೆ ಅಂದರೆ ನಾವು ಹೋಗ್ಬೇಕಾದ್ರೆ ಏನೇನು ತೊಗೊಳ್ಬೇಕು ಅಂತ ಒಂದು ಐಡಿಯಾದಲ್ಲಿರ್ತೀವಿ. ಅಲ್ಲಿಗೆ ಹೋದ್ಮೇಲೆ ಮೈಂಡು ಅದನ್ನೆಲ್ಲ ನೋಡಿ ಹೋಗುತ್ತೆ, ತಗೋಬೇಕು ಅಂತ ಅಂದ್ಕೊಂಡಿದ್ದೆ ಮರ್ತೋಗುತ್ತೆ, ಅಷ್ಟೊಂದು ಅಟ್ರ್ಯಾಕ್ಟಿವ್ ಆಗಿರುತ್ತೆ. ನಾನೀಗ ಆ ಪ್ಲೇಟ್ಸ್ಗಳನ್ನ ಒಂದೊಂದಾಗಿ ನೋಡ್ಕೊಂಡು ಬರ್ತಾ ಇದ್ದೀನಿ. ಇದು ಬಂದುಬಿಟ್ಟು ತುಂಬಾ ಇಷ್ಟ ಆಯಿತು. ಮಸಾಲೆ ದೋಸೆ ಏನಾದರೂ ಹಾಕ್ಕೊಂಡು ಅದ್ರ ಜೊತೆಗೆ ಸೈಡ್ಗೆ ಚಟ್ನಿ ಸಾಗು ಹಾಕೋಬೋದು, ಅಷ್ಟೊಂದು ಚೆನ್ನಾಗಿದೆ. ಯೂಟ್ಯೂಬರ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ರೆಸಿಪಿ ಮಾಡೋದಕ್ಕೆ. ಜೀರಿಗೆ ಸಾಸಿವೆ ಹಾಕ್ಕೊಳ್ಳೋಕ್ಕೆ ಈ ಥರದ್ದು ಚಿಕ್ಕ ಚಿಕ್ಕ ಬೌಲ್ಗಳನ್ನ ತಗೋಬೋದು. ನೋಡಿ ಎಷ್ಟೊಂದು ಅಟ್ರಾಕ್ಟಿವ್ ಆಗಿದೆ. ಹಾಗೆ ಸೌಟ್ಗಳು ಕೂಡ ಚೆನ್ನಾಗಿದೆ. ನನಗೆ ಈ ಪ್ಲೇಟ್ ಬಂದ್ಬಿಟ್ಟು ತುಂಬಾ ಇಷ್ಟ ಆಯಿತು. ಓಕೆ, ಇದನ್ನು ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ, ಇವಾಗ ಬೇಡ ಅಂತ ಅನ್ನಿಸ್ತು, ಅಲ್ಲೇ ಇಡ್ತಾ ಇದ್ದೀನಿ. ಇವಾಗ ಮುಂದೆ ಏನಾದರೂ ಪ್ಲೇಟ್ಸ್ಗಳು ಇನ್ನೂ ಚೆನ್ನಾಗಿರೋದು ಇದೆಯಾ ಅಂತ ನೋಡ್ಕೊಂಡು ಬರ್ತಾ ಇದ್ದೀನಿ. ವೈಟ್ ಪ್ಲೇಟು ಬಂದುಬಿಟ್ಟು ಮಿಕ್ಚರು ಹಾಗೆ ಟೀ ಕೊಡೋಕ್ಕೆ ಚೆನ್ನಾಗಿದೆ. ಇದು ಮಸಾಲೆ ದೋಸೆ ಹಾಕಿ ಸಾಗು ಚಟ್ನಿ ಹಾಕೋಕ್ಕೆ ಚೆನ್ನಾಗಿದೆ ನೋಡಿ. ಹಾಗೆ ಸುತ್ತಮುತ್ತ ನೋಡಿ ಎಷ್ಟೊಂದು ವೆರೈಟಿ, ರೈಸ್ ಕುಕ್ಕರ್ ಆಗಲಿ, ಗ್ರೈಂಡರು, ಮಿಕ್ಸರ್ ಆಗಲಿ ಕಲರ್ಫುಲ್ಲಾಗಿ ಇದ್ದಾವೆ. ಹಾಗೆ ಕಣ್ಣು ಕುಕ್ಕೋ ಥರ, ಏನು ನೋಡೋದು ಏನು ಬಿಡೋದು ಅನ್ನೋ ಥರ ಇದೆ. ನಾನು ಇವಾಗ ಬ್ಲ್ಯಾಕ್ ಕಲರ್ ಬೌಲ್ ತುಂಬ ಅಟ್ರ್ಯಾಕ್ಟಿವ್ ಆಗಿದೆ, ತುಂಬ ಇಷ್ಟ ಆಯಿತು. ನಾನು ಬಂದುಬಿಟ್ಟು ಈ ವಿಡಿಯೋನ ಇದರಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಯಾಕೆ ಅಂದರೆ ಇನ್ನೊಂದು ಪಾರ್ಟ್ ಬಂದುಬಿಟ್ಟು ನಾಳೆ, ಇಲ್ಲಾಂದರೆ ನಾಳಿದ್ದು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಬೌಲ್ಗಳನ್ನ ತಗೊಳ್ಳೋದ್ರಿಂದ ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಊಟ ಮಾಡಿಸ್ಬೇಕಾದ್ರೆ ಅಟ್ರ್ಯಾಕ್ಟಿವ್ ಆಗಿರುತ್ತೆ, ಅವ್ರಿಗೂ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ಹಾಲಿನ ಮಗ್ಗಳು ಬಂದುಬಿಟ್ಟು ತುಂಬಾ ನನಗೆ ಇಷ್ಟ ಆಯಿತು ನೋಡಿ. ಹಾಲಿನ ಮಗ್ಗಳು ಹಾಗೆ ಕಾಫಿ ಲೋಟಗಳು ತುಂಬಾ ಚೆನ್ನಾಗಿತ್ತು. 10 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಈ ಐಟಮ್ಸ್ ಎಲ್ಲ. ಹಾಗೆ ಸ್ನ್ಯಾಕ್ಸ್ ಬೌಲ್ಗಳು ಕೂಡ ಇತ್ತು. ಹಾಗೆ ಮಿಕ್ಚರ್ ಎಲ್ಲ ಹಾಕ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರೋಂಥ ಪ್ಲೇಟ್ಸ್ಗಳು, ಹಾಗೆ ಕಾಫಿ ಮಗ್ಗಳು ಕೂಡ ಸೆಟ್ ಆಫ್ 100 ರುಪೀಸ್ ಆ ಥರ ಇದ್ದು. ಇದೆಲ್ಲ ಬಂದುಬಿಟ್ಟು ಮಸಾಲೆ ಪೌಡರ್ಗಳು ಹಾಕ್ಕೊಳ್ಳೋಕ್ಕೆ. ಹಾಗೆ ಇದು ಬಂದುಬಿಟ್ಟು ಒಂದು ಅರ್ಧ kg ಕಾಳುಗಳು ಹಾಕ್ಕೊಳ್ಳೋಕ್ಕೆ. ವೆರೈಟೀಸ್ ಆಫ್ ತುಂಬಾ ಚೆನ್ನಾಗಿದೆ. ಡಿಮಾರ್ಟ್ ಒಳಗಡೆ ಹೋದರೆ ಕಣ್ಣು ಕಳೆದೋಗುತ್ತೆ, ಅಷ್ಟೊಂದು ವೆರೈಟಿ ಇರುತ್ತೆ, ಆದರೂ ಕಡಿಮೆ ದರದಲ್ಲಿ. ಓಕೆ, ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಮಾರ್ಟಲ್ಲಿ ಬಂದುಬಿಟ್ಟು ಇಷ್ಟೇ ರುಪೀಸಿಗೆ ತಗೋಬೇಕು ಅಂತ ಅನ್ನೋ ರೂಲ್ಸ್ ಇಲ್ಲ. ನಾವು 100 ರೂಪಾಯಿಗೆ ಐಟಮ್ಸ್ ತೊಗೊಂಡ್ರು ಬಿಲ್ ಮಾಡಿಕೊಡ್ತಾರೆ. ಇದು ತುಂಬಾ ಇಷ್ಟ ಆಯಿತು ಡಿಮಾರ್ಟಲ್ಲಿ. ಓಕೆ, ಇವಾಗ ನಾನು ಕಾಫಿ ಮಗ್ ನೋಡ್ತಾ ಇದ್ದೀನಿ. ಇದು ತುಂಬಾ ಇಷ್ಟ ಆಯಿತು. ನಾನು 2 ಟೈಮ್ಸಿಂದ ನೋಡ್ತಾ ಇದ್ದೀನಿ, ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ, ತೊಗೊಂಡಿಲ್ಲ. ಗ್ಯಾರಂಟಿ ಒಂದಿನ ಅಲ್ಲ ಒಂದಿನ ಈ ಮಗ್ಸ್ನ ತೊಗೊಳ್ತೀನಿ. ಥ್ಯಾಂಕ್ ಯು.